ಸ್ಮಾರಕನ 3 ಪ್ರದಕ್ಷಿಣೆ ಆಗ್ತಾರೆ ಅಂದಾಗ ನಾನು ಅದನ್ನೇ ಯೋಚನೆ ಮಾಡಿದೆ. 3 ಸುತ್ತು ದೊಡ್ಡ ಸುತ್ತು ಬರಬೇಕು. ಆ 3 ದೊಡ್ಡ ಸುತ್ತುಗಳಲ್ಲೂ ಅಮ್ಮವರ ಭಾವಚಿತ್ರಗಳು, ಅಮ್ಮವರ ಒಳ್ಳೆ ನೆನಪುಗಳು ಈ ಎಲ್ಲ ಮುಗಿದು ಒಳಗಡೆ 3ನೇ ಸುತ್ತಲ್ಲಿ ಅಮ್ಮವರ ಸ್ಮಾರಕನ ಸುತ್ತಿ ಅವರು ನಮಸ್ಕಾರ ಮಾಡ್ಕೊಂಡು ಈ ಕಡೆ ಬರುವಂಥದ್ದು, ನೋಡೋಣ ಸರ್, ನೋಡೋಣ ಬರುವಂಥದ್ದು. ಅದು ಅದರ ಉದ್ದೇಶ. ಆಮೇಲೆ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀರಾ? ಪ್ರತಿ ಕ್ಷಣ ಬಹುಶಃ ನಿಮ್ಮ ಜೀವನದಲ್ಲಿ ಈ ಪ್ರತಿ ಕ್ಷಣ ಅವ್ರು ಇರ್ತಾರೆ ಅಲ್ವಾ? ಖಂಡಿತ ಪಾಪ ಅವರು ಯಾವಾಗಲೂ ದ್ವೇಷ ಹೇಳ್ಕೊಡ್ಲಿಲ್ಲ. ವಿಶ್ವಾಸ, ಪ್ರೀತಿ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದೇ ಸರ್. ಇವತ್ತು ನೀವು ಈ ಶಬ್ದ ಹೇಳುವಾಗ ನಾನು ಆ ಚಿತ್ರಗಳನ್ನ ನೋಡ್ತಾ ಇದ್ದೆ. ನೀವು ಹೋಗಿ ಶಿವರಾಜ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ಈ ಸಂದರ್ಭದಲ್ಲಿ ಹೋಗಿ ಒಂದು ಮಾತು ಹೇಳೋದಿದೆಯಲ್ಲ, ಅಯ್ಯೋ ಎಷ್ಟು ಧೈರ್ಯ ಬೇಕಾದ್ರೆ ನಿಮ್ಮ ಮನ್ಸು ಹೆಂಗಿರ್ಬೇಕು ಅದಕ್ಕೆ, ಹಂಗೆ ಹೇಳೋದಕ್ಕೆ? ಅಯ್ಯೋ ಭಗವಂತ, ಪಾಪ ಯಾರಾಗಲಿ ನೀವ್ರೆ, ಭಾವನೆಗಳು ಬೇರೆ ಇರ್ಬೋದು, ಜೀವ ಒಂದೇ ತಾನೆ. ಸಬ್ ಹೇ ಸಮಾನ್, ಸಬ್ ಮೇ ಏಕ್ ಪ್ರಾಣ. ಎಲ್ಲರಲ್ಲೂ ಇರೋದು ಒಂದೇ ಒಂದು ಪ್ರಾಣ. ಅದು ಆ ಪ್ರಾಣನ ನಾವು ಕಾಪಾಡ್ಕೊಳ್ಳೇಬೇಕು. ಸರ್ ಒಂದೇ ಒಂದು ನಿಮಿಷ, ಇದು ನೀವಾ? ನಾನೇ. ಡೆಫಿನೆಟ್ಲಿ. ಅವರು ನನ್ನನ್ನು ಕೃಷ್ಣ ಪರಮಾತ್ಮನ ಥರನೇ ನನ್ನ ಜೊತೆಲಿರಬೇಕು ಅಂತಂತ ಹೇಳಿ ತಾಯಿಯವರ ಹೃದಯದಲ್ಲಿ ನನಗೊಂದು ಜಾಗ ಯಾವಾಗಲೂ ಇದೆ ಅನ್ನುವಂಥ ಭಾವನೆಯಲ್ಲೇ ನಾನು ಪ್ರೀತಿ ನೋಡ್ರಿ ಆ ವಯಸ್ಸಿಂದ ನನಗೆ ಅದೇ. ಸೊ ಅವ್ರಿಗೂ ಒಂದು ಸಮಾಧಾನ ಸಿಗ್ತಾ ಶಿವರಾಜ್ ಕುಮಾರ್ ಅವ್ರಿಗೆ ತುಂಬ ಸಮಾಧಾನ ಸಿಕ್ತು, ನನಗೆ ಅದಕ್ಕಿಂತ ಸಮಾಧಾನ ಸಿಕ್ತು. ಅಂದರೆ ಇನ್ನೊಬ್ಬರಿಗೆ ನಾವು ಯಾವುದೇ ಮನಸ್ಸಲ್ಲಿ ಕಲ್ಮಿಷ ಇಟ್ಕೊಳ್ಳೋದೇ ಸಮಾಧಾನ ಹೇಳಿದಾಗ ನಮಗೆ ಜಾಸ್ತಿ ಸಮಾಧಾನ ಸಿಗುತ್ತೆ. ಖಂಡಿತ ನನಗೆ ಭಾವನೆ ಇದೆ, ಖಂಡಿತ ಇದೆ. ಪುನೀತ್ ಅವ್ರ ವಿಷಯದಲ್ಲಾಗಲಿ ಇವ್ರ ವಿಷಯದಲ್ಲಾಗಲಿ ನಮಗೆ ಏನು ಅಂತಂತ ಹೇಳಿದ್ರೆ, ಪಾಪ ಅವರು ಶ್ರಮಪಟ್ಟರು, ನಾವು ಶ್ರಮ ಪಟ್ವಿ. ಆದರೆ ನಾವು ಎಲ್ಲಿ ಯಾವ ಹಂತದಲ್ಲಿ ಏನನ್ನು ನಾವು ಯೋಚನೆ ಮಾಡಬೇಕು ಅನ್ನೋದು ಭಾರಿ ದೊಡ್ಡ ವಿಷಯ. ನಮಗೆ ಎಷ್ಟು ಬೇಕು, ಎಷ್ಟು ಸಾಕು, ಇನ್ನೇನು ಮಾಡಬೇಕು, ನಾವು ಮಾಡ್ತಾ ಇರೋದು ಸರಿನಾ ಅಂತ ನಾವು ಯೋಚನೆ ಮಾಡೋದ್ರ ಬದಲು 4-6 ಜನ ಹಿತೈಷಿಗಳನ್ನ, ಕೆಲವ್ರು ನಿಂದಿಸುವಂಥವ್ರ ಮಾತನ್ನು ನಾವು ಕೇಳಬೇಕಾಗುತ್ತೆ. ಕೇಳಿದ್ರೇ ನಮ್ಮ ಮನಸ್ಸು ಹಗುರ ಆಗೋದು, ನಮಗೆ ದಾರಿ ಏನು ಅಂತ ಕಾಣುತ್ತೆ. ಅದು ಒಂದು ಅದ್ಭುತವಾದ ಈ ರೈಪನ್ನೆಸ್ ಅಂತೀವಲ್ಲ, ಮಾಗುವಿಕೆ ಇದೆಯಲ್ಲ, ಬದುಕಿನ ಮಾಗುವಿಕೆ, ಅದು ವಿನೋದ್ ರಾಜ್ ಅವರಲ್ಲಿ ಕಾಣುತ್ತೆ. ಯಾವ ದ್ವೇಷ ಆಗಲಿ ಕೋಪ ಆಗಲಿ ಒಂಥರ ಫ್ರೆಶ್ ಭಾವನೆ ಇದೆ. ಈ ಜನಗಳು ಅವ್ರ ಭಾವನೆ ಪ್ರಕಾರ ಏನೋ ಆಗಬೇಕಾಗಿತ್ತು. ಸರಿ, ಈಗ ವಿನೋದ್ ರಾಜಿಗೆ ಏನಾಗಬೇಕಾಗಿದೆ? ಪಬ್ಲಿಸಿಟಿ ತೊಗೊಂಡು ನನಗೇನಾಗಬೇಕಾಗಿದೆ? ನಾನೇನು ಸಿನಿಮಾ ಮಾಡ್ತಾ ಇದ್ದೀನಾ? ಇಲ್ಲ. ನಾನೇನು ರಾಜಕೀಯಕ್ಕೆ ಬರ್ತಾ ಇದ್ದೀನಾ? ಇಲ್ಲ, ಖಂಡಿತ ಇಲ್ಲ. ಏನೋ ಉಳಿದಿರೋ ಒಂದಷ್ಟು ಕಾಲ ಆ ಭಗವಂತನ ಒಂದು ಅನಿಸಿಕೆನೋ ಅಥವಾ ಅಯ್ಯಪ್ಪನ ಒಂದು ದಾರಿ, ಈ ಹುಡುಗ ಹೀಗೆ ಬರಬೇಕು ಅನ್ನುವಂಥದ್ದಿದೆ, ಅದು ನಡೀತಾ ಇದೆ. ನಮ್ಮ ತಾಯಿಯವರ ಹಂಬಲ ಆತ್ಮ ಇಲ್ಲೇ ಸುತ್ತಾ ಇದೆ. ಇಲ್ಲಿ ನನ್ನ ಮಗ ಇದ್ದಾನೆ, ನಾನು ಅವನ್ನ ಕಾಯ್ತಾ ಇದ್ದೀನಿ ಎನ್ನುವಂಥ ಭಾವನೆಯಲ್ಲೇ ಅವರು ಇದ್ದಾರೆ ಇಲ್ಲೇ. ಆ ಭಾವನೆಗಳೇನೆ ಇವತ್ತು ನಿಮಗೆ ಎದ್ದು ಕಾಣಿಸ್ತಾ ಇದೆ. ನೀವು ತುಂಬ ಭಾವನೆಗಳಿಗೆ, ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡ್ತೀರಾ. ನಾವು ಮೊದಲಿಂದನೂ ಗಮನಿಸ್ಕೊಂಡು ಬಂದಿರೋದು, ಯಾವುದನ್ನ ನನಗೆ ಹಾಕ್ಬೇಕು ಬಿಡು, ಹಿಂಗೆ ಬಿಟ್ಟೋರಲ್ಲ, ಎಲ್ಲ ಬಿಡಲ್ಲ. ಅಯ್ಯೋ, ಎಂದಿಗೂ ಬಿಡಲ್ಲ ಇವರೇ, ಖಂಡಿತ. ಯಾಕಂದರೆ ಮನುಷ್ಯ ಭಾವನೆಗಳಿಗೆ ನಾವು ಸ್ಪಂದಿಸಲೇಬೇಕು. ಏನು ಚಿಕ್ಕ ವಿಷಯ ನೋಡ್ರಿ, ಎಲ್ಲ ಸ್ವಶರೀರವಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತಂತೇಳಿ ಎಲ್ಲ ಹೋಗಿಬಿಡ್ತಾರೆ. ಕೃಷ್ಣನು ಮತ್ತು ಧರ್ಮರಾಯನು ಬರ್ತಾರೆ, ಬಂದು ನೋಡ್ತಾರೆ ಎಲ್ಲ ಕುರ್ಚಿಗಳಲ್ಲಿ ಸಿಂಹಾಸನದಲ್ಲಿ ಎಲ್ಲರೂ ಅಲಂಕರಿಸ್ಬಿಟ್ಟಿರ್ತಾರೆ ಸ್ವರ್ಗದಲ್ಲಿ. ಅಲ್ಲಿ ಒಂದು ಚೇರ್ ಖಾಲಿ ಇರುತ್ತೆ. ಸುಯೋಧನ ಇಲ್ವಲ್ಲ ಅಂತ ಕೃಷ್ಣ ಪರಮಾತ್ಮ ತಲೆ ತಟ್ಕೊತೀನಿ, ಇವನು ಏನಪ್ಪ ಮಾಡಿದ್ದು, ಇವನಿಗೆ ಒಳ್ಳೆ ಬುದ್ಧಿನೇ ಬರಲ್ವಾ ಇವನಿಗೆ, ಏನು ಈ ಧರ್ಮರಾಯ, ಇವನು ಇಲ್ಲಿ ಬಂದರೂ ಇವ್ನು ಇದೇ ಕೆಲಸ ಆಗೋಗ್ಬಿಡ್ತಲ್ಲ ಅಂತ. ಸರಿ ಬಾರಪ್ಪ ಅಂತ ಹೋಗಿ ಕರ್ಕೊಂಡು ಹೋದಲ್ಲಿ ಎಣ್ಣೆ ಬಾಂಡ್ಲಿನೆಲ್ಲ ಅಯ್ಯಪ್ಪನ ಬೇಯಿಸ್ತಾ ಸುಡ್ತಾ ಇರ್ತಾರೆ. ಆತ ಒದ್ದಾಡ್ತಾ ಇರೋದು ನೋಡಿ ಸಹಿಸ್ಕೊಳಕ್ಕೆ ಕೃಷ್ಣ ನನಗೂ ಇನ್ನು ತೆಗೆದುಬಿಟ್ಟು ಆ ಒಂದು ಸಿಂಹಾಸನ ಕೂರಿಸ್ಬಿಟ್ರೆ ನಾವೆಲ್ಲರೂ ಮತ್ತೆ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಭಾವನೆ ಬರುತ್ತೆ. ಕರಿ ಕೃಷ್ಣ ಅಂತ ಹೇಳ್ತಾರೆ. ಆಯ್ತಪ್ಪ, ನೀನು ಹೇಳಿದಂತೆ ಆಯಿತು ಅಂತ ಅಯ್ಯಪ್ಪನಿಗೆ ತೆಗೆದು ಸ್ನಾನ ಮಾಡಿಸಿ ಎಲ್ಲ ಚಿನ್ನಾಭರಣ ಎಲ್ಲ ಹಾಕ್ಬಿಟ್ಟು ಕಿರೀಟಗಳು ಹಾಕ್ಬಿಟ್ಟು ಕೂರಿಸ್ತು. ಎದುರಿಗೆ ಬಂದು ದುರ್ಯೋಧನ ಹಂಗೆ ನೋಡಿಬಿಟ್ಟು, ಅಬ್ಬಾ ನನ್ನ ಕಣ್ಣುಗಳು ಯಾಕೆ ಕುರುಡಾಗಿಲ್ಲ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನೋಡಿದ ತಕ್ಷಣ ಕೆಟ್ಟ ಭಾವನೆ ಬಂದ್ಬಿಡ್ತು ಅವರಿಗೆ. ಕಣ್ಣುಗಳು ಯಾಕೆ ಕುರುಡಾಗಿಲ್ಲ ನನಗೆ? ಅಯ್ಯಯ್ಯೋ, ಈಗ ನನ್ನ ದೇಹ ನಿಜವಾಗ್ಲೂ ಸುಡ್ತಾ ಇದ್ದಾಗ ಎಣ್ಣೆ ಬಾಂಡ್ಲಿ ತಂಪಗಿತ್ತು ನನಗೆ. ಅವಾಗ ಹೇಳ್ತಾರೆ ಕೃಷ್ಣ, ನೋಡಿ ಇಷ್ಟೇನಪ್ಪ, ಏನೂ ಮಾಡೋಕ್ಕಾಗಲ್ಲ, ಅವರಲ್ಲೇ ಇರಬೇಕು, ನೀವು ಎಲ್ಲಿರಬೇಕು ಇಲ್ಲೇ ಇರಬೇಕು ಅಂತೇಳಿ. ಇದು ಆ ಕಾಲಕ್ಕೇ ನಿಮಗೆ ಬಂದಿದ್ದು
ಮನುಷ್ಯ ಒಳ್ಳೆಯವರು, ಒಳ್ಳೆಯ ಭಾವನೆಯನ್ನು ಕೆಟ್ಟ ಭಾವನೆಗಳು ಹೇಗಿರ್ತವೆ ಅನ್ನುವಂಥ ಒಂದು ತರ್ಕ ಇದೆ. ಕೆಟ್ಟವರು ನಾನೇ ಒಳ್ಳೆಯವನು ಅಂತ ಹೇಳ್ಕೊಳಕ್ಕೆ ಅದು ಬಂದಿಲ್ಲ ನಾನು. ಈ ಭಾವನೆಗಳು ಮೂಡಿ ಬಂದಿರುವಂಥ ಭೂಮಿ. ಅಂದರೆ ಎಮೋಷನ್ಸ್ ಆರ್ ಸೋ ಸ್ಟ್ರಾಂಗ್. ಹೌದೌದು, ತುಂಬ ಅದಿದ್ದೇ ಇರುತ್ತೆ. ಅದನ್ನು ಒಡೆದು ನಾವು ಈಗ ಈ 20ನೇ ಶತಮಾನದಲ್ಲಿ ನಾವು ನುಗ್ಗಬೇಕು. ಇದು ಯಾವುದೂ ಅಲ್ಲ, ಇದು ಹೊಸ ಬದುಕು ಅನ್ನುವಂಥದ್ದು ನಾವು ಬಾಳ್ಬೇಕು. ಶಿವರಾಜ್ ಕುಮಾರ್ ಅವ್ರ ಹತ್ರ ಹೋಗಿ ಒಂದು ಸಮಾಧಾನ ಹೇಳೋ ಅಂದರೆ ಏನೋ ಒಂದು ಸಂಕಷ್ಟ ಅಂತ ಅಂದ ತಕ್ಷಣ ಎದ್ದು ಹೋಗಿ ನಿಂತ್ಕೊಂಡು ಅವ್ರ ಹತ್ರ ಅವ್ರು ನಗಸ್ ಬಂದೆ ಅಂತಿರಲ್ಲ ಸರ್ ನಿಮ್ಮ ಮನಸ್ಸಲ್ಲಿ? ಹಿಂಗೆ ವಿನೋದ್ ರಾಜ್ ಅವ್ರು ಹಿಂಗೆ ಮೌಲ್ಡ್ ಆಗಕ್ಕೆ ಏನು ಕಾರಣ? ಏನು ಮೌಲ್ಡ್ ಆಗಕ್ಕೆ? ನೀವು ಜನರಲ್ ಆಗಿ ನೀವು ತಗೊಳ್ಳಿ, ಒಂದು ರಾಮಾಯಣನೋ ಮಹಾಭಾರತನೋ ತಗೊಳ್ಳಿ. ಅಲ್ಲಿ ರಾವಣ ಇಲ್ಲಾಂದ್ರೆ ಏನು ಕತೆ ಇದೆ? ಇಲ್ಲಿ ದುರ್ಯೋಧನ ಇಲ್ಲಾಂದ್ರೆ ಯಾರಿಗೇನು ಕೆಲಸ ಇದೆ ಅಲ್ವೇ? ಇನ್ನೊಬ್ರು ಜಾರಿ ಬಿದ್ದಿರೋ ಭಾವ ಅಂತ ನಕ್ಬಿಟ್ಟಿದ್ದಕ್ಕೆ ಇಡೀ ಮಹಾಭಾರತನೇ ಸ್ಟಾರ್ಟ್ ಆಗೋಗ್ಬಿಡ್ತು. ಸೊ ನಗಬಾರ್ದು ಇನ್ನೊಬ್ರು ಬಿದ್ದಾಗ ಇನ್ನೊಬ್ರು. ಮತ್ತೆ ಅವೆಲ್ಲನೂ ನಾವು ಅದಲ್ಲ, ಅದು ಇರುತ್ತೆ ಮನಸ್ಸಲ್ಲಿ 108 ತಳಮಳ ಇರುವಂಥ ಮನಸ್ಸು. ಜನ ಈಗ ಹೇಳ್ತಾರೆ ನೀನು ಸರಿನಾ, ನೀನು ಸರಿ. ಸರಿ, ನಾನಲ್ಲ, ನೀನಲ್ಲ, ಯಾರೂ ಸರಿ ಇಲ್ಲ. ಇಲ್ಲಿಂದ ಇಲ್ಲಿ ಹೋಗಿ ಇಲ್ಲಿಗೆ ಬರುವಾಗ ಎಲ್ಲನೂ ತೊಳೆದು ಈ ನಾಲಿಗೆಯಿಂದ ನಾವು ಆಡೋ ಮಾತುಗಳಿದೆಯಲ್ಲ, ಅದು ನಮ್ಮನ್ನು ಸರಿ ಮಾಡಬೇಕಾಗಿಲ್ಲ. ಕೇಳುಗರ ಕಿವಿ, ಅವ್ರ ಹೃದಯ, ಅವ್ರ ಮನಸ್ಸು ತುಂಬಿ ಅವ್ರು ಸಂತೋಷಪಟ್ಟರೆ ಅದೇ ಶ್ರೇಷ್ಠ. ಸರ್, ಅಮ್ಮ ತೀರ್ ಹೋದಾಗ ಶಿವಣ್ಣ ಬಂದಿದ್ರಲ್ವಾ? ಅವ್ರು ಮೋಸ್ಟ್ಲಿ ಅವರು ತಿರುಗೋಕೆ ಮುಂಚೆನೂ ಬಂದಿದ್ರು ಅಂತ. ಬಂದಿದ್ರು, ಇಲ್ಲಿ ಬಂದು ನೋಡಕ್ಕೆ ಬಂದರು, ಪಾಪ ನೋಡಕ್ಕೆ ಬಂದರು. ಹೇಗಿತ್ತು ಸರ್ ಅವತ್ತು ಸನ್ನಿವೇಶ? ಸಮಾಧಾನ ಮಾಡಿದ್ರ? ಅಯ್ಯೋ ಗೊತ್ತು, ಶಿವಣ್ಣ ಅಂತಂತ ಹೇಳಿದ್ರು. ಹೌದಾ? ಗೊತ್ತು, ನನಗೆ ಗೊತ್ತು. ಏನು ಮಕ್ಕಳಿನ ಅರ್ಥ ಆಗಲ್ವೇನು? ಅಯ್ಯೋ ಪಾಪ. ಏನು ನನಗೆ ಬೇಜಾರು ಏನಿಲ್ಲ. ತಂದೆ ತಾಯಿ ಇದ್ದು ನನ್ನ ಮಗನಿಗೆ ಹೀಗಾಗಿದೆ ಅಂದರೆ ಆ ಜೀವ ಸುಮ್ಮನೆ ಇರ್ತಾ ಇತ್ತಾ, ಅದು ನಾನು ಯೋಚನೆ ಮಾಡ್ತೀನಿ. ಯಾಕಂದರೆ ನನ್ನ ತಾಯಿಯವ್ರು ತೋರಿಸಿರೋ ಪ್ರೀತಿ ನಮ್ಗೆ ಅರ್ಥ ಆಗುತ್ತೆ. ಅದು ನಾವು ಕೂಡ ಅವ್ರನ್ನ ನಗಿಸ್ಬಿಟ್ಟು ಬಂದಿರ್ಬೋದೇ ಹೊರತು ಬಹುಶಃ ಅವ್ರ ದುಃಖದಲ್ಲಿ ನಾವು ಪಾಲಾಗಕ್ಕಾಗಲಿಲ್ವ ಎನ್ನುವಂಥ ನೋವು ನಮಗೂ ಕಾಡ್ತಾ ಇದೆ. ಅವರಿಗೆ ಈಗ ಬೇಕಾಗಿರೋದು ಏನು ಅಂದರೆ ಅವ್ರ ಜೊತೆಲಿ ಕೂತ್ಕೊಂಡು ಅವ್ರ ಕಾಲದ ಮಾತುಗಳನ್ನ, ಅರ್ಥ ಆಗ್ತಾ ಇದ್ರೆ ನಿಮಗೆ, ಹಾಗೆ ತಗೊಂಡೋಗಿ ಹೀಗೆ ತಗೊಂಡೋಗಿ ಎಲ್ಲನೂ ಮರೆಸ್ಬಿಟ್ಟು ಅಯ್ಯೋ ಮನೆ ಯಾಕೆ ಬಂತು ಅಂತ ಅನ್ಸ್ಬೇಕು ಅವ್ರಿಗೆ. ಆ ಮಟ್ಟಕ್ಕೆ ತಗೊಂಡೋಗ್ಬೇಕು. ಅದನ್ನೇ ಜೀವನ, ಅದನ್ನ ತಳ್ಕೊಂಡೋಗ್ಬೇಕು.